ಕಡೆ ನೋಡಿದ್ರೆ ಸಿಂಗಲ್ ರೋಡ್ ರೂಟ್ ಗೊತ್ತಿದ್ದವನೇ ಗಟ್ಟಿಲ್ಲ ಗೊತ್ತಿಲ್ಲದ ಊರಿದೆ ಕಡಿಮೆ ಆಯ್ತಾ ಅವ್ರ ಮನೆಯವ್ರು ಯಾರಿಗಾಗಲಿಲ್ಲ ಅವ್ರು ಆರಾಮಿದ್ರು. ಪೈಪ್ ಲೈನ್ ಇದೆ ನಮಗೆಲ್ಲ ಹತ್ತು ದಿನ ತಗೊಳ್ಳಿ ಸರ್, ಮುಗಿಸಿ ಸೆಟ್ ಕೊಡ್ತೀರವ ಆ ನೀರು ತಿರ್ಲಿ ಅವರಿಗೆ 10 ದಿವಸ ಮುಗಿಸೋದು. ಅಲ್ಲೇ ನೀವು ಅಲ್ಲ 7 13 ಹೋಯ್ತು ಅಲ್ಲಿ ಬಿಡು, ಅದು ಹೋಗ್ತೇ ಅದು ಹೋಗ್ಬೇಕು. ನೀವು ವಾಟರ್ ಕನೆಕ್ಷನ್ ಏನಾಯ್ತು ಈ ಸರ್ 1 ಮಿನಿಟ್ ಒಂದು ವೇಳೆ ಅದರಲ್ಲೂ ಆಗಲಿಲ್ಲ ಅಂದಂಗಾದ್ರೆ ನಾವು ನೆಕ್ಸ್ಟ್ ಟೈಮ್ ಮತ್ತೆ ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವೆ. ಈಗ ನಾವು ಹೊಂದಳ್ಳಿ ಸಾರ್ವಜನಿಕರೆಲ್ಲ ಸೇರಿ ಪೇಮೆಂಟ್ ಎಲ್ಲ ಮಾಡಾಗದೆ, ಎಲ್ಲ ಮನವಿ ಎಲ್ಲ ಕೊಟ್ಟಾಗದೆ, ರೋಡ್ ಬಂದ್ ಮಾಡಾಗದೆ. ಈಗ ಅವ್ರು 30ನೇ ತಾರೀಕು ಮುಟ್ಟು ಟೈಮ್ ಕೊಟ್ಟಿದ್ದಾರಲ್ಲ, ಅದ್ರ ಮುಟ್ಟು ನೋಡ್ತೀವಿ. ಈಗ ಅದ್ರ ನಂತರ ನೆಕ್ಸ್ಟ್ ಸಾರ್ವಜನಿಕರೆಲ್ಲ ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಇಲ್ಲಿ IRBದು ನಮ್ಗೆ ದೊಡ್ಡ ಅವಾಂತರ ಆಗಿಬಿಟ್ಟಿದೆ. ಯಾಕಂದರೆ ಬ್ರಿಡ್ಜಲ್ಲಿ ತುಂಬ ಒಂದು ಸೈಡ್ ಬ್ರಿಡ್ಜ್ ಆಗಿದೆ, ಒಂದು ಸೈಡ್ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ. ಬಟ್ ಅಲ್ಲಿ ಟೆಕ್ನಿಕಲಿ ನೋಡಬೇಕಂದ್ರೆ 90%ಗಿಂತ ಹೆಚ್ಚು ಕೆಲಸ ಆಗಿದೆ. ಆದರೆ ಒಂದು 10% ಕೆಲಸ ಸಲುವಾಗಿ ಸಾಕಷ್ಟು ಜನರಿಗೆ ಸಾವು ನೋವು ಆಗ್ತದೆ. ಹೆಚ್ಚು ಕಡಿಮೆ ವಾರದಲ್ಲಿ 1-2 ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ. ಸದ್ಯ ಒಬ್ಬರು ಡೆತ್ ಕೂಡ ಆದರು. ಇವತ್ತು ನೋಡಿದ್ರೆ ಇಲ್ಲಿ ಲೋಕಲ್ ಒಬ್ಬರು ಆಕ್ಸಿಡೆಂಟ್ ಆದರು. ಬಟ್ ಅಲ್ಲಿಗೆ ಇವತ್ತು ನಾವು ಅದಕ್ಕೆ ಅನಿವಾರ್ಯ. ಯಾಕಂದರೆ ಇದು 5-6 ತಿಂಗಳಿಂದ ನಾವು ಎಲ್ಲ DC ಅವರಿಗೆ, ನ್ಯಾಷನಲ್ ಹೈವೇರಿಗೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಹಾಂ ಅಂತ. ನಮ್ಗೆ ಅದು ಹಾಗೆ ಸಾಕ್ಸ್ಕೊಂಡು ಆಶ್ವಾಸನೆ ಕೊಡ್ತಾರೆ ಬಿಟ್ಟರೆ ಕೆಲಸ ಮಾಡ್ತಿಲ್ಲ. ಅದಕ್ಕಾಗಿ ನಾವು ಇವತ್ತು ಎಲ್ಲ ಊರು ಜನ ಎಲ್ಲ ಸೇರಿ ರೋಡನ್ನು ಬ್ಲಾಕ್ ಮಾಡಿದ್ವಿ. ಒಂದು ಅರ್ಧ ಗಂಟೆ ತಾಸು ಸುಮಾರು ಒಂದು 500-600 ಗಾಡಿ ನಿಂತು ಅದಾದಮೇಲೆ ಎಲ್ಲ ಪೊಲೀಸರು ಎಲ್ಲ ಬಂದು IRBರಿಗೂ ಕರ್ಸ್ಕೊಂಡ್ಬಂದು ನ್ಯಾಷನಲ್ ಹೈವೇರು ಬಂದು ಅವ್ರು ಈ ತಿಂಗಳ 30ನೇ ತಾರೀಕು ತನಕ ನಮಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. 30ನೇ ತಾರೀಕು ಒಳಗೆ ಅದನ್ನು ನಾವು ಸರಿಪಡಿಸಿ ಆ ರೋಡಿಂದ ನಾವು 2 ಕಡೆ ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಅವ್ರ ಭರವಸೆ ಮೇಲೆ PSI ರೂರಲ್ ಅವರ ಭರವಸೆ ಮೇಲೆ ನಾವು ಒಂದು ಗಾಡಿಯನ್ನು ಮೂವ್ಮೆಂಟ್ ಬಿಟ್ಟಿದ್ದೀವಿ. ತೊಂದರೆ ಮಾಡಿ ಗಾಡಿ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡೋ ಉದ್ದೇಶ ಇಲ್ಲ. ಆದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ಯಾಕಂದರೆ ಎಷ್ಟೇ ಹೇಳಿದ್ರು ಕೂಡ ನಮ್ಗೆ ಸ್ಪಂದಿಸೋರಿಲ್ಲ. ಹಾಗಾಗಿ ನಾವು ಅದನ್ನು ಅನಿವಾರ್ಯವಾಗಿ ಮಾಡಿದ್ದೆ. ಮತ್ತು ಅಲ್ಲಿ ಕೂಡ ನಾವು ಆ ಮೀನು ಮಾರ್ಕೆಟ್ ಹತ್ರ ಕೂಡ ನಮ್ಗೆ ತುಂಬ ಸಮಸ್ಯೆ ಇದೆ. ಅಲ್ಲಿಗ PSI ಅವರು ಒಂದು ಮುಂದಾಳತ್ವದಲ್ಲಿ ಅಲ್ಲಿ ಈಗಲೇ ಇವತ್ತೇ ಬ್ಯಾರಿಕೇಡ್ ಹಾಕುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ ನೋಡೋಣ, ಇಷ್ಟು ದಿವಸ ಕಷ್ಟಪಟ್ಟಿದ್ದೀವಿ. 30 ತಾರೀಕು ಒಳಗೆ ಒಂದು ಒಳ್ಳೆ ಗಳಿಗೆ ಬರ್ತದೆ ಅಂತ ಕಾದು ನೋಡ್ತೀವಿ.